2025 ನವೆಂಬರ್ನಲ್ಲಿ ಅಸ್ತಮಿಸಿರುವ ಮಂಗಳ ಗ್ರಹವು 2026 ಹೊಸ ವರ್ಷದಲ್ಲಿ ಉದಯವಾಗಲಿದೆ. ಮಂಗಳನ ಈ ಚಲನೆಯಿಂದ ಯಾವ 3 ರಾಶಿಯವರಿಗೆ ಭಾರಿ ಲಾಭ ದೊರಕುವ ಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಧಿಪತಿ ಅಂತ ಕರೆಯಲಾಗುತ್ತೆ. ಇದು ವ್ಯಕ್ತಿಯ ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ವ್ಯಕ್ತಿಯ ಉತ್ಸಾಹ, ಶಕ್ತಿ, ಸಾಹಸ ಮತ್ತು ಸಹೋದರಿಯರೊಂದಿಗೆ ಸಂಬಂಧದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಉಂಟು ಮಾಡಲಿದೆ. ಇದರೊಂದಿಗೆ ನಿಮಗೆ ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಕಡಿಮೆಯಾಗುತ್ತೆ ಅಥವಾ ಹೆಚ್ಚಾಗುವ ಸಂಭವ ಕೂಡ ಇರುತ್ತೆ. ಮಂಗಳನ ರಾಶಿ ಮತ್ತು ನಕ್ಷತ್ರ ಬದಲಾವಣೆಯೊಂದಿಗೆ ಮಂಗಳ ಗ್ರಹದ ಉದಯ ಮತ್ತು ಅಸ್ತವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2025 ನವೆಂಬರ್ 1ನೇ ತಾರೀಕಿನಂದು ಸಂಜೆ 6:36 ಮಂಗಳ ಗ್ರಹ ಅಸ್ತಮ ಆಗಿದ್ದಾನೆ. ಮತ್ತು ಮುಂದಿನ ವರ್ಷ ಅಂದರೆ 2026 ಮೇ 2ನೇ ತಾರೀಕಿನಂದು ಮಂಗಳ ಗ್ರಹದ ಉದಯವಾಗಲಿದೆ. ಈ ದಿನ 4:30 ಮಂಗಳ ಗ್ರಹದ ಉದಯವಾಗುತ್ತೆ. ಅಂದರೆ ಮೇ 2ನೇ ತಾರೀಕು 2026 ಮೇ 2ನೇ ತಾರೀಕು ಸಂಜೆ 4:30 ಮಂಗಳ ಗ್ರಹದ ಉದಯವಾಗುತ್ತೆ. ಹಾಗಾಗಿ ಮಂಗಳನ ಈ ಸಂಚಾರದಿಂದ 3 ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ಆ ಒಂದು ಯೋಗ ಕೂಡ ಕೂಡಿ ಬರುತ್ತೆ. ಹಾಗಾಗಿ 2026ರಲ್ಲಿ ಮಂಗಳ ಗ್ರಹದ ಉದಯದಿಂದ ಯಾವ 3 ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ ದೊರಕಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೃಷಭ ರಾಶಿ. ಮಂಗಳ ಗ್ರಹದ ಅಸ್ತಮ ವೃಷಭ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಶುಭ ಆಗಿರಲಿಲ್ಲ. ಆದರೆ ಈಗ 2026ರಲ್ಲಿ ಮಂಗಳ ಗ್ರಹದ ಉದಯವಾಗುತ್ತೆ. ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ವೃಷಭ ರಾಶಿಗೆ ಸೇರಿದ ಜನರ ಉತ್ಸಾಹ ಮತ್ತು ಸಾಹಸಮಯವಾದಂತಹ ಸ್ವಭಾವ ಇದರೊಂದಿಗೆ ನಿಮ್ಮ ಆದಾಯ ಮತ್ತು ಸಂಪತ್ತಿನಲ್ಲಿ ಬಹಳಷ್ಟು ಹೆಚ್ಚಳವನ್ನು ಹೊಂದುವಂತಹ ಯೋಗ ಕೂಡ ಸಿಗುತ್ತೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ವ್ಯಾಪಾರವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇದ್ದರೆ 2026ರಲ್ಲಿ ನಿಮಗೆ ಅಪಾರ ಲಾಭ ದೊರಕುವ ಯೋಗ ಕೂಡ ಲಭಿಸಲಿದೆ. ಮೇ ತಿಂಗಳ ನಂತರ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹದ ಶುಭ ಪ್ರಭಾವದಿಂದಾಗಿ ಸಾಕಷ್ಟು ಸಂತೋಷದಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಲಭಿಸಲಿದೆ. ಇನ್ನು ಸಿಂಹರಾಶಿ. ಮಂಗಳ ಗ್ರಹದ ಉದಯ ಸಿಂಹರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ಈ ಸಿಂಹರಾಶಿಗೆ ಸೇರಿದ ಜನರು ಹಣದ ಕೊರತೆಯಿಂದ ಸಮಸ್ಯೆಗೆ ಒಳಗಾಗಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಅಪಾರ ಲಾಭವನ್ನು ಪಡೆಯಬಹುದು. ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸ್ತೀರಿ. ಜೊತೆಗೆ ನೀವು ಹಲವು ಮಾರ್ಗಗಳಿಂದ ಧನ ಲಾಭವನ್ನು ಪಡೆಯುವ ಯೋಗ ಕೂಡ ಕೂಡಿ ಬರುತ್ತೆ. ಆಸ್ತಿಗೆ ಸಂಬಂಧಿಸಿದ ಯಾವುದಾದ್ರೂ ವಿವಾದ ನಿಮ್ಮ ಮನೆಯಲ್ಲಿ ನಡೀತಾ ಇದ್ದರೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಇದರೊಂದಿಗೆ ಹೂಡಿಕೆ ಮಾಡಬೇಕು ಅಂತ ಯೋಚಿಸ್ತಾ ಇರುವವರು ಈ ಅವಧಿಯಲ್ಲಿ ಉತ್ತಮ ಯೋಜನೆಯನ್ನು ರೂಪಿಸಬಹುದು, ಮುಂದಿನ ಹೆಜ್ಜೆ ಇಡಬಹುದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಶಸ್ಸು ದೊರಕುವ ಸಂಭವ ನಿಮಗೆ ಸಾಕಷ್ಟು ಹೆಚ್ಚಾಗಿರುತ್ತೆ. ಹೊಸ ವರ್ಷದಲ್ಲಿ ವಿವಾಹಿತ ಸಿಂಹರಾಶಿಗೆ ಸೇರಿದ ಜನರಿಗೆ ಯಾವುದಾದ್ರೂ ದೊಡ್ಡ ಸಮಸ್ಯೆ ಎದುರಾಗೋದಿಲ್ಲ. ಜೊತೆಗೆ ನೀವು ಮಂಗಳ ಗ್ರಹದ ಶುಭ ಪ್ರಭಾವದಿಂದಾಗಿ ಈ ಸಂದರ್ಭದಲ್ಲಿ ಮನೆಯವರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕೂಡ ಹೊಂದುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ. ಮಂಗಳ ಗ್ರಹದ ಉದಯವಾಗಿರೋದ್ರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹಲವು ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಕೆಲಸವನ್ನು ಮಾಡುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸ್ಥಿರತೆಯನ್ನು ಕಾಣುತ್ತಾರೆ. ಅಂದರೆ ಒಂದೇ ಕಡೆ ನಿಲ್ಲುವಂಥದ್ದು, ಕೆಲಸದಲ್ಲಿ ಸ್ಥಿರತೆ ಇರುತ್ತೆ. ಮತ್ತು ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಾಕಷ್ಟು ಸಂತೋಷ ಮತ್ತು ಸಂತೃಪ್ತಿಯನ್ನು ಹೊಂದುತ್ತಾರೆ. ಇದರೊಂದಿಗೆ ಹೊಸ ಕೆಲಸವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವ ಸಂಭವ ಹೆಚ್ಚಾಗಿರುತ್ತೆ. ಆಸ್ತಿಗೆ ಸಂಬಂಧಿಸಿದಂಥ ಕೆಲಸವನ್ನು ಮಾಡುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಂದರೆ ಈ ಒಂದು ರಿಯಲ್ ಎಸ್ಟೇಟು, ಇಂತಹ ಭೂಮಿ ಆಸ್ತಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರು 2026 ಹೆಚ್ಚಿನ ಲಾಭವನ್ನು ನೀವು ಕಾಣ್ತೀರಿ. ಮಂಗಳ ಗ್ರಹದ ಶುಭ ಪ್ರಭಾವದಿಂದಾಗಿ ಅವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರ ಕನಸು ನನಸಾಗೋದ್ರೊಂದಿಗೆ ರಾಜರ ಜೀವನವನ್ನು ನಡೆಸುವಂತಹ ಅವಕಾಶವನ್ನು ಕೂಡ ನೀವು ವೃಶ್ಚಿಕ ರಾಶಿಯವರು ಈ ಸಂದರ್ಭದಲ್ಲಿ ಪಡೀತೀರಿ. ಈ 3 ರಾಶಿಯವರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ 2025ರಲ್ಲಿ ಅಸ್ತಮಿಸಿರುವಂಥ ಮಂಗಳ ಗ್ರಹ 2026 ಹೊಸ ವರ್ಷದಲ್ಲಿ ಉದಯಿಸೋದ್ರೊಂದಿಗೆ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.
ಥ್ಯಾಂಕ್ ಯು.